ಟ್ರಂಪ್ ಕದನ ವಿರಾಮವನ್ನು ಘೋಷಣೆ ಮಾಡಿರೋದು ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗಿದೆ. ವಿಶ್ವದ ಜಾಗತಿಕ ಮಾರುಕಟ್ಟೆ, ಅದರಲ್ಲೂ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ನಿನ್ನೆ ಯುದ್ಧದ ಸಂದರ್ಭದಲ್ಲಿ ತೈಲ ಬೆಲೆ ಏಕಾಏಕಿ ಏರಿಕೆ ಆಗುತ್ತೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ವಿ. ಈಗ ದಿಢೀರನೆ 5.1% ಬೆಲೆ ಇಳಿಕೆಯಾಗಿದೆ. ಕಚ್ಚಾ ತೈಲದ ಪ್ರಸ್ತುತ ಪ್ರತಿ ಬ್ಯಾರೆಲ್ನ ರೇಟ್ $66ನ ಆಸ್ಪಾಸ್ ಇದೆ. ನಿನ್ನೆ 76 ಇತ್ತು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದೆ. ಸೊ ಇಂಧನದ ಬೆಲೆ ಏರಿಕೆ ಆತಂಕ ಏನಿತ್ತು ಅದು ಈ ಸುದ್ದಿ ನೋಡಿದ ಮೇಲೆ ಸ್ವಲ್ಪ ನಿರಾಳತೆಯನ್ನು ತಂದುಕೊಟ್ಟಿದೆ. ಭಾರತಕ್ಕಂಥ ದೊಡ್ಡ ಇಫೆಕ್ಟ್ ಇಲ್ಲ ಅಂತ ನಾವು ಮಾತಾಡಿದ್ವಿ. ಆದರೆ ಈಗ ಆಸ್ ಆಫ್ ನಾವು ಕಚ್ಚಾ ತೈಲದ ದರ ಬಹಳ ಇಳಿಕೆ ಆಗಿದೆ. 66.85, ಆಲ್ಮೋಸ್ಟ್ ನೀವು $67 ಕ್ರೂಡ್ ಆಯಿಲ್ನ ಬೆಲೆ ಆಸ್ ಆಫ್ ನಾವು. ನಿನ್ನೆ 72, 73, ಅದು 120ಕ್ಕೆ ಹೋಗುತ್ತೆ, 130ಕ್ಕೆ ಹೋಗುತ್ತೆ ಅಂತೆಲ್ಲ ನಾವು ಮಾತಾಡಿದ್ವಿ. 120, 130ಕ್ಕೆಲ್ಲ ಹೋಯಿತು ಅಂತಂದರೆ ಅದು ಇಡೀ ವಿಶ್ವದ ಮೇಲೆ, ಈ ತೈಲದ ಮಾರುಕಟ್ಟೆ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ವಿಶ್ಲೇಷಿಸಲಾಗಿತ್ತು.